ವಿಧಾನಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ಬರದ ಸಿದ್ಧತೆ ನಡೆದಿದ್ದು ಡಿಸೆಂಬರ್ 9ರಿಂದ 20ರವರೆಗೆ ಬೆಳಗಾವಿಯಲ್ಲಿ ನಡೆಯುತ್ತೆ ಅಧಿವೇಶನ. ಡಿಸೆಂಬರ್ 9ರಿಂದ 20ರವರೆಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. 9ರ ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನ ನಡೆಸೋದಕ್ಕೆ ಅಗತ್ಯವಾದ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಚಳಿಗಾಲದ ಅಧಿವೇಶನ 9ನೇ ತಾರೀಕಿಂದ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗಿ ಭಾಷಣವನ್ನ ಮಾಡ್ತಾರೆ. ಅದಾದ ನಂತರ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ಅಧಿವೇಶನ ನಡೆಸೋದಿಕ್ಕೆ ಅಗತ್ಯ ಸಿದ್ಧತೆಯನ್ನೇ ಈಗ ಸರ್ಕಾರ ನಡೆಸ್ತಾ ಇದೆ. ಕರ್ನಾಟಕದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ದಿನಾಂಕ ನಿಗದಿಯಾಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ 20ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಧಿವೇಶನವನ್ನ ಕರೆದಿದ್ದು ಡಿಸೆಂಬರ್ 9 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗಲಿದೆ. ಇತ್ತೀಚೆಗೆ ಸುವರ್ಣಸೌಧಕ್ಕೆ ಭೇಟಿ ನೀಡಿದ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಮತ್ತು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಅಲ್ಲದೆ ಅಧಿವೇಶನ ನಡೆಸುವುದಕ್ಕೆ ಅಗತ್ಯವಾದ ಸಿದ್ಧತೆಗಳನ್ನ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಈ ಬಾರಿಯ ಚಳಿಗಾಲದ ಅಧಿವೇಶನ ಬಿಸಿ ಬಿಸಿ ಚರ್ಚೆ, ವಾಕ್ಸಮರಕ್ಕೆ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣದ ಆರೋಪ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ರೈತರಿಗೆ ನಿದ್ದೆಗೆಡಿಸಿರುವಂತಹ ವಕ್ಫ್ ಆಸ್ತಿ ವಿಚಾರ ಎಲ್ಲವೂ ಚರ್ಚೆಗೆ ಕೇಂದ್ರ ಬಿಂದುಗಳಾಗಬಹುದು. ಎರಡು ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ವಿಪಕ್ಷಗಳು ತಯಾರಿ ನಡೆಸಿದೆ. ಹಾಗೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಾದ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೂ ಈ ಬಾರಿ ಪರಿಹಾರ ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಚಳಿಗಾಲದ ಅಧಿವೇಶನದ ಜೊತೆಗೆ ಡಿಸೆಂಬರ್ 26, 27ರಂದು ಬೆಳಗಾವಿಯಲ್ಲೇ ಕಾಂಗ್ರೆಸ್ ಅಧಿವೇಶನ ನಡೆಸುವುದಕ್ಕೆ ಪಕ್ಷ ತೀರ್ಮಾನ ಮಾಡಿದೆ. 1924 ಡಿಸೆಂಬರ್ 26, 27ರಂದು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದ್ದ ಕಾಂಗ್ರೆಸ್ ಅಧಿವೇಶನ ಉದ್ದೇಶಿಸಿ ಮಹಾತ್ಮ ಗಾಂಧೀಜಿ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ 100 ವರ್ಷ ತುಂಬಿರುವ ಹಿನ್ನೆಲೆ ಈ ಬಾರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಡಿಸೆಂಬರ್ 9ರಿಂದ 20ವರೆಗೂ 11 ದಿನಗಳ ಕಾಲ ನಡೆಯುತ್ತೆ ಅಧಿವೇಶನ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ವಿಧಾನಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಸಿದ್ಧತೆ ಯಾವ ರೀತಿ ಇದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪವಿತ್ರ, ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ ದಿನಾಂಕ ಕೂಡ ಈಗಾಗಲೇ ಘೋಷಣೆ ಆಗಿದೆ. ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ 9ರಿಂದ 20ರವರೆಗೆ ಈ ಬಾರಿಯ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಸುಮಾರು 10 ದಿನಗಳ ಕಾಲ ಈ ಒಂದು ಅಧಿವೇಶನವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏರ್ಪಾಡು ಮಾಡಲಾಗಿದೆ. ಪ್ರಮುಖವಾಗಿ ಆ ಭಾಗದಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನ ನಡೆಸಲಿಕ್ಕೆ ಕಾರಣ ಅಂತಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ, ಆ ಭಾಗದ ಜನರಿಗೆ ಒಂದಿಷ್ಟು ಅಭಿವೃದ್ಧಿಕಾರಿಯಾಗಿ ಅಥವಾ ಸರ್ಕಾರ ಈ ಭಾಗದ ಒಂದು ಜನರ ಸಮಸ್ಯೆಗಳಿಗೂ ಕೂಡ ಕಿವಿಗೊಡುತ್ತೆ ಅನ್ನೋ ವಿಚಾರಕ್ಕೆ ಈ ಒಂದು ಅಧಿವೇಶನವನ್ನು ಕೂಡ ಪ್ರತಿ ಚಳಿಗಾಲದ ಒಂದು ಸಮಯದಲ್ಲಿ ಕೂಡ ಈ ಒಂದು ಅಧಿವೇಶನವನ್ನು ಆ ಒಂದು ಭಾಗದಲ್ಲಿ ನಡೆಸುವ ಒಂದು
ಸಂಪ್ರದಾಯವನ್ನು ಕೂಡ ಮುಂದುವರ್ಸ್ಕೊಂಡು ಬಂದಿದೆ. ಆದ್ರೆ ಪ್ರತಿ ಬಾರಿ ಏನು ಆ ಭಾಗದಲ್ಲಿ ಅಧಿವೇಶನ ನಡೆಯುತ್ತೆ, ಅದೇ ಯಾವ ಭಾಗದಲ್ಲಿ ಇರ್ತಕ್ಕಂತ ಶಾಸಕರು ಇರ್ಬೋದು, ಈ ಕಡೆ ದಕ್ಷಿಣ ಬೆಂಗಳೂರು ಕರ್ನಾಟಕ ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಯಾರು ಕೂಡ ಸಮನ್ವಯವಾಗಿ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಅದೇ ರೀತಿಯಾದಂತಹ ಮೊದಲ 1-2-3 ದಿನಗಳ ಕಾಲ ಅಷ್ಟೇ ಒಂದಿಷ್ಟು ಸಚಿವರು ಇರ್ಬೋದು, ಅದು ಬಿಜೆಪಿಯ ಕಾಲದಲ್ಲಿ ಇರ್ಬೋದು, ಕಾಂಗ್ರೆಸ್ ಕಾಲದಲ್ಲಿ ಇರ್ಬೋದು, ಯಾರದೇ ಒಂದು ಸರ್ಕಾರ ಇದ್ರೂ ಕೂಡ ಬೆರಳೆಣಿಕೆಯಷ್ಟು ಶಾಸಕರು ಸಚಿವರು ಮಾತ್ರ ಆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಭಾಗಿಯಾಗ್ತಾರೆ ಅನ್ನೋಂತ ಆರೋಪ ಕೂಡ ಈಗಾಗ್ಲೇ ಸಾಕಷ್ಟು ನಡೀತಾ ಇದೆ. ಅದೇ ಒಂದು ವಿಚಾರಕ್ಕೆ ಮೊನ್ನೆ ಕೂಡ ಬಸವರಾಜ್ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಅವರು ಕೂಡ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಭಾಗದಲ್ಲಿ ಇರ್ತಕ್ಕಂಥ ಜನರ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕು, ಅಲ್ಲಿನ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಒಂದಿಷ್ಟು ಬಿಲ್ಗಳು ಪಾಸ್ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಭಾಗದಲ್ಲಿ ಅಧಿವೇಶನವನ್ನು ಮಾಡಲಾಗುತ್ತೆ. ಆದ್ರೆ ಆ ಭಾಗದಲ್ಲೇ ಅಧಿವೇಶನ ಮಾಡುವ ಒಂದು ಸಂದರ್ಭದಲ್ಲಿ ಯಾರೊಬ್ರು ಕೂಡ ಸರಿಯಾಗಿ ಭಾಗವಹಿಸಲ್ಲ. ಬೆಳಗ್ಗೆ ಬರ್ತಾರೆ, ಮಧ್ಯಾಹ್ನಕ್ಕೆ ಹೋಗ್ತಾರೆ, ಕೆಲವೊಂದಿಷ್ಟು ಅವರ ಒಂದು ಪ್ರಶ್ನಾವಳಿಯ ಒಂದು ಸಂದರ್ಭದಲ್ಲಿ ಮಾತ್ರ ಭಾಗವಹಿಸ್ತಾರೆ. ಅದು ಬಿಟ್ರೆ ಬೇರೆ ಒಂದು ವಿಚಾರಗಳ ಬಗ್ಗೆ ಅಲ್ಲಿ ಭಾಗವಹಿಸಲ್ಲ, ಚರ್ಚೆಗಳು ಕೂಡ ನಡೆಯಲ್ಲ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಜನರ ಸಮಸ್ಯೆಗಳ ಮತ್ತು ಕ್ಷೇತ್ರಗಳ ಸಮಸ್ಯೆಗಳ ಒಂದು ಚರ್ಚೆಗಳು ಬದಲಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ಬರೀ ಆಡಳಿತ ಪಕ್ಷ ವಿರೋಧ ಪಕ್ಷದ ಒಂದು ಸದ್ದು ಗದ್ದಲವೇ ಹೆಚ್ಚಾಗಿರುತ್ತೆ. ಸಾಕಷ್ಟು ಸಮಯ ಅವರನ್ನು ನಿಯಂತ್ರಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಮಯ ಕಳೆದೋಗುತ್ತೆ ಅನ್ನೋ ಒಂದು ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಮೊನ್ನೆ ಅಷ್ಟೇ ಏನು ವಿಧಾನಸಭಾ ಒಂದು ಅಧ್ಯಕ್ಷರಾದಂತಹ UT ಖಾದರ್ ಮತ್ತೆ ಬಸವರಾಜ್ ಹೊರಟ್ಟಿ ಅವರು ಕೂಡ ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ನಡೆಸ್ಕೊಳ್ಳೋದಕ್ಕೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟರು. ಈ ಬಾರಿಯ ಒಂದು ಚಳಿಗಾಲ ಅಧಿವೇಶನವನ್ನು ಯಾವ ರೀತಿ ನಡೆಸಬೇಕು, ಯಾವುದೇ ಒಂದು ಪ್ರತಿಭಟನೆಗಳು ನಡೀಲಿ, ಏನಾದ್ರೂ ಹೋರಾಟಗಳು ನಡೀಲಿ, ಅವೆಲ್ಲವನ್ನು ಯಾವ ರೀತಿ ಹತ್ತಿಕ್ಬೇಕು, ಯಾವ ರೀತಿ ಅವರನ್ನ ಮನವೊಲಿಕೆ ಮಾಡ್ಬೇಕು, ಸುಗಮವಾಗಿ ಯಾವ ರೀತಿ ಅಧಿವೇಶನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಪವಿತ್ರ ಈ ಬಾರಿಯ ಒಂದು ಚಳಿಗಾಲ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಒಂದು ಏನು ಅಧಿವೇಶನ ನಡೆದಿತ್ತು, ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರ ಒಂದು ಸಂದರ್ಭದಲ್ಲಿ 1924ರಲ್ಲಿ ಒಂದು ಕಾಂಗ್ರೆಸ್ನ ಒಂದು ಅಧಿವೇಶನದ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ್ರು. ಆ ಒಂದು ಅಧಿವೇಶನಕ್ಕೆ ಈಗಾಗಲೇ ಮುಂದಿನ 27 ಮತ್ತೆ 26ಕ್ಕೆ 100 ವರ್ಷ ತುಂಬುವ ಒಂದು ಪ್ರಯುಕ್ತ ಈ ಬಾರಿಯೂ ಕೂಡ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಶೇಷ ಅತಿಥಿಗಳನ್ನು ಕೂಡ ಈ ಒಂದು ಅಧಿವೇಶನಕ್ಕೆ ಕರೆತರುವ ಒಂದು ಪ್ಲಾನ್ ಕೂಡ ನಡೆದಿದೆ. ಅಮೆರಿಕದ ಒಂದು ಮಾಜಿ ಅಧ್ಯಕ್ಷರಾದಂತಹ ಬರಾಕ್ ಒಬಾಮರವರನ್ನು ಈ ಒಂದು ಅಧಿವೇಶನಕ್ಕೆ ಕರೆತರಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ಬೇಕು. ಹಾಗಾಗಿ ನೋಡ್ಬೇಕಾಗುತ್ತೆ ಯಾರೆಲ್ಲ ವಿಶೇಷ ಅತಿಥಿಗಳು ಬರಬಹುದು, ಯಾರೆಲ್ಲ ಆಹ್ವಾನ ಕೊಡ್ತಾರೆ ಅಂತ ಹೇಳಿ ಕೂಡ ಪವಿತ್ರ. ಥ್ಯಾಂಕ್ ಯು ರೇಣುಕಾ.